ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಪತೋಳಿ ಅಂತ ಹೇಳಿಬಿಟ್ಟು, ಇದು ಅರಿಶಿಣದ ಎಲೆಯ ಒಂದು ರೆಸಿಪಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಇದನ್ನು ನಾಗರ ಪಂಚಮಿ ಹಬ್ಬ ಮತ್ತು ಗಣೇಶ ಚತುರ್ಥಿಗೆ ಮಾಡ್ತಾರೆ. ಇದೊಂದು ಕೊಂಕಣಿ ಚಾರೋಡಿ ರೆಸಿಪಿ, ಇದು ಫೆಸ್ಟಿವಲ್ ರೆಸಿಪಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು 2 ಕಪ್ನಷ್ಟು ಕುಚ್ಚಲಕ್ಕಿನ ನೆನೆಸಿಟ್ಕೊಂಡಿದ್ದೆ 6 ರಿಂದ 8 ಗಂಟೆ. ಅದೇ ಥರ ತಿಂಡಿ ಅಕ್ಕಿ, ಅದು 1 ಕಪ್ಪು, ಅದನ್ನು 8 ಗಂಟೆ ನೆನೆಸಿಟ್ಕೊಂಡಿರೋದು. ರುಚಿಗೆ ತಕ್ಕಷ್ಟು ಉಪ್ಪು. ಈ ಮೂರನ್ನು ನಾನು ಚೆನ್ನಾಗಿ ಸ್ಮೂತ್ ಆಗೋ ಥರ ಆ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಗ್ರೈಂಡರಲ್ಲಿ ರುಬ್ಬಿದ್ದೀನಿ, ಮಿಕ್ಸಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಅದಕ್ಕೆ ಒಂದು ಹೂರಣ ಬೇಕು, ಮಿಕ್ಸ್ಚರು. ಸೊ ಅದಕ್ಕೋಸ್ಕರ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 250 ಗ್ರಾಮ್ನಷ್ಟು ಬೆಲ್ಲ. ಅದೊಂದು ಚೂರು ಕರಗಿದ ಮೇಲೆ ನಾವೊಂದು 2 ಕಪ್ನಷ್ಟು ಕಾಯಿ ತುರಿನ, ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಬೆಲ್ಲದ ಪಾಕ ಅದು ಇದು ಮಿಕ್ಸ್ಚರ್ ಸರಿ ಆಗೋ ತನಕ. ಅದಾದಮೇಲೆ ಏಲಕ್ಕಿ ಪುಡಿ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ಸೊ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಅದನ್ನು ತೆಗೆದಿಟ್ಕೊಳ್ಳೋದು. ಸೊ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದಂತೂ ಇದಕ್ಕೆ ಅರಿಶಿಣದ ಎಲೆ. ಸೊ ಇದು ಈ ಟೈಮಲ್ಲಿ ಸೀಸನ್ದು ಸಿಗುತ್ತೆ, ತುಂಬ ಆರೋಗ್ಯ ಕೂಡ ಒಳ್ಳೆಯದು. ಇದಕ್ಕೆ ನಾನು ಏನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಫುಲ್ ಎಲೆಗೆ ತಟ್ಟಿಬಿಡ್ತೀನಿ. ಅದನ್ನು ಹೇಗಂದರೆ ತೆಳುವಾಗಿ ಬರಬೇಕು, ಸ್ವಲ್ಪ ನೋಡ್ಕೊಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಒಂದು ವೇಳೆ ಕೈಗೆ ಅಂಟ್ಕೊಳ್ಳೋ ಹಾಗಿದ್ರೆ ಸ್ವಲ್ಪ ನೀರನ್ನು ಹಚ್ಕೊಬಿಟ್ಟು ತೆಳುವಾಗಿ ಈ ಥರ ಮಾಡ್ಕೋಬೋದು. ಸೊ ಇದೇ ಥರ ಎಲ್ಲ ಎಲೆ ನೀವು ಎಷ್ಟು ಮಾಡಬೇಕು ಅಂತಿದ್ರೆ ಒಂದು 10-15 ಈ ಥರ ಎಲ್ಲ ಎಲೆಗೂ ಈ ಥರ ಫಸ್ಟು ಹಿಟ್ಟನ್ನೆಲ್ಲ ನೀಟಾಗಿ ತಟ್ಕೊಬಿಟ್ಟು ಇಟ್ಕೊಂಡ್ರೆ ನಿಮಗೆ ನೆಕ್ಸ್ಟು ಏನು ಈ ಹೂರಣ ನಾವು ರೆಡಿ ಮಾಡಿರ್ತೀವಿ, ಬಿಸಿ ಇದ್ದಾಗ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಅದನ್ನು ಹಾಕಿ. ಒಂದು ಎಲೆಗೆ ಇಲ್ಲ ಅಂತಂದರೆ 1.5 ಸ್ಪೂನಷ್ಟು ಈ ಮಿಶ್ರಣ ಸಾಕಾಗುತ್ತೆ. ಸೊ ತುಂಬ ಟೇಸ್ಟಾಗಿರುತ್ತೆ. ಇದು ಏನಂತಂದರೆ ತುಂಬ ಹಾಕಕ್ಕೆ ಹೋಗಬೇಡಿ, ಅದು ಹೊರಗಡೆ ಹೋದರೆ ಬೆಲ್ಲದ ಪಾಕ ಇದೆಲ್ಲ ಹೊರಗೆ ಹೋಗ್ಬಿಡುತ್ತೆ ಬೇಯುವಾಗ. ಸೊ ನೀಟಾಗಿ ಅದನ್ನು ಸ್ಟಫ್ ಮಾಡಿಬಿಟ್ಟು ನೀಟಾಗಿ ಎಡ್ಜಸ್ಟ್ ಏನಿದೆ ಎಲ್ಲ ಎಡ್ಜಸ್ಟು ಕೂಡ ನೀಟಾಗಿ ಫೋಲ್ಡ್ ಆಗಬೇಕದು. ನೋಡಿ ಈ ಥರ ಫ್ರೆಂಡ್ಸ್, ಗೊತ್ತಾಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಸೊ ರೆಡಿಯಾಗಿದೆ. ಇದೇ ಥರ ನೀವೆಲ್ಲದನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲದನ್ನು ಮಾಡಿ ಎತ್ತಿಟ್ಕೊಬಿಟ್ಟು ಇದನ್ನು ಸ್ಟೀಮ್ ಮಾಡೋದು, ಹಬೆಯಲ್ಲಿ ಬೇಯಿಸೋದು. ಏನು ಇಡ್ಲಿ ಪಾತ್ರೆ ಅಥವಾ ಕುಕ್ಕರಲ್ಲಿ ಮಾಡ್ಕೋಬೋದು. ಸೊ ಹಬೆಯಲ್ಲಿ ಬೇಯಿಸೋದು. ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಷ್ಟನ್ನು. ಆಮೇಲೆ ಒಂದು ಇಲ್ಲಿ ಇಡ್ಲಿ ಪಾತ್ರೆನ ತೊಗೊಂಡಿದ್ದೀನಿ. ನೀವು ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಇಡ್ಲಿ ಕುಕ್ಕರ್ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ನೀರನ್ನು ಕೆಳಗಡೆ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ. ಹತ್ತತ್ರ ಒಂದು 20 ನಿಮಿಷ ಬೇಕಾಗ್ಬೋದು ಬೇಯಕ್ಕದು. ಸೊ ಇದನ್ನು ಹೇಗೆ ಇಡಬೇಕು ಅಂತಂದರೆ, ಆ ಪ್ರತಿಯೊಂದು ಎಲೆದು ಏನು ನಾವು ಇದು ಮಾಡಿರ್ತೀವಿ ಅದು ಮೇಲ್ಮುಖವಾಗಿ ಇರಬೇಕು. ಯಾಕಂತಂದರೆ ಇದನ್ನು ಏನು ನಾವು ಹೂರಣ ತುಂಬಿರ್ತೀವಿ ಇದು ಪಾಕ ಹೊರಗೆ ಹೋಗ್ಬಿಟ್ಟು ಅದು ಸ್ವೀಟ್ನೆಸ್ ಎಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಮೇಲ್ಮುಖ ಮಾಡಿ ಇದೇ ಥರ ಇಡಬೇಕು. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಮೀಡಿಯಮ್ ಫ್ಲೇಮಲ್ಲಿ 15 ರಿಂದ 20 ನಿಮಿಷ ಬೇಕಾಗುತ್ತೆ. ಸೊ 15 ರಿಂದ 20 ನಿಮಿಷ ಬೇಯಿಸಿದ್ದೀನಿ ನಾನು. ಅದು ಏನು ಗ್ರೀನ್ ಕಲರ್ ಇರುತ್ತೆ ಅದು ಕಲರ್ ಫುಲ್ಲು ಚೇಂಜ್ ಆಗಿ ಯೆಲ್ಲೋ ಕಲರಲ್ಲಿ ಬಂದಿರುತ್ತೆ. ಸೊ ಅದು ಬೆಂದಿದೆ ಅಂತ ಅರ್ಥ. ಆ ಪರಿಮಳ ಅಂತೂ ಮನೆ ತುಂಬ ಹಬ್ಬಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು. ಹಾಗೆ ಆರೋಗ್ಯಕರ ಕೂಡ ಹೌದು. ಬಿಸಿಯಾಗಿ ತುಪ್ಪದ ಜೊತೆ ಸವಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆ ಒಂದು ವೇಳೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿ. ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟೇ. ಇದೇ ಥರ ಎಲೆನ ತಕ್ಕೊಬಿಟ್ರೆ ನೀಟಾಗಿ ಬರುತ್ತೆ. ಹಾಗೆ ತುಂಬಾ ಟೇಸ್ಟ್ ಆಗಿರುತ್ತೆ, ಆರೋಗ್ಯಕರ ಕೂಡ ಹೌದು. ಥ್ಯಾಂಕ್ ಯು.